ಇರುವಂಥ ಮಾತಂಗಮ್ಮವ್ರ ಮನೆಗೆ ಬಂದಿದ್ದೀವಿ. ಅಮ್ಮ ಕೂಡ ರೆಗ್ಯುಲರ್ ಆಗಿ ಸರಕೇರ್ ಥೆರಪಿಗೆ ಬಂದು ಇವತ್ತು ಈ ಒಂದು ಜೇಡ್ ಮ್ಯಾಟ್ನ ಮನೆಗೆ ತೊಗೊಂಡಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಇವತ್ತು ಮನೆಗೆ ತೊಗೊಂಡಿದ್ದಾರೆ ಅಂತ ಅಮ್ಮ ಹೇಳ್ತಾರಪ್ಪ. ಅಮ್ಮ ಕೇಳಿಸ್ಕೊಳ್ಳೋಣ. ಅಮ್ಮ ನಮಸ್ತೆ. ಅಮ್ಮ ನಿಮ್ಮ ಹೆಸರು? ನಮ್ಮ ಹೆಸರು ಮಾತಂಗಮ್ಮ. ಅಮ್ಮ ಸರಕೇರ್ ಹೆಂಗ್ ಗೊತ್ತಾಯ್ತು ನಿಮಗೆ? ಸರಾಕಿಯರು ಉಲ್ಲಂಬೇರ್ ಬರ್ತಿದ್ರಮ್ಮ. ಅವರು ನಮಗೆ ಫೋನ್ ಮಾಡಿ ಹೇಳಿದ್ರು, ಹಿಂಗ ಸರಾಕಿ ಆಸ್ಪತ್ರೆ ಐತಿ ಜಯದೇವ ಸರ್ಕಲ್ ಹತ್ರ, ಬರ್ರಮ್ಮ ನೀವು ಭಾಳ ನೋವು ಅಂತಿಲ್ಲ, ಬಾರಮ್ಮ ಅಂತ ನನ್ನ ಶುಗರ್ ಬಿ ಪಿ ಅಂತಂದ್ರೆ ಅದಕ್ಕೆ ಅವ್ರು ಹೇಳಿದ ಬಳಿಕ ನಾವು ಬಂದ್ವಿ ಸರಾಕಿಗೆ. ಏನು ಪ್ರಾಬ್ಲಮ್ ಇತ್ತು ನಿಮಗೆ? ಪ್ರಾಬ್ಲಮ್ಮು ಈ ಭಾಗದಿಂದ ಪೂರ್ತಿ ಇಲ್ಲಿದ್ದ ಪೂರ್ತಿ ಈ ಕಡೆ ಬಂದಿಟ್ಟು ಏನಿದ್ದಿಲ್ಲಮ್ಮ ನನಗೆ. ಭಯಂಕರವಾದ ಈಗ 20 ವರ್ಷ 15 ವರ್ಷ 20 ವರ್ಷದ ನೋವಮ್ಮ ನನಗೆ. ಎಷ್ಟು ಖರ್ಚು ಮಾಡಿದ್ವಿ? ಸಾಕನ್ನ ಮಠ ಮಾಡಿದೆ ಮೊದಲೇ, ಎಷ್ಟಂತ ಹೇಳಕ್ ಬೆಲೆ ಇಲ್ಲ, ಗುಣ ಆಗಿಲ್ಲ. ಹಂಗೆ ಸುಮ್ಮನೆ ಗುಳಿಗೆ ನುಂಗ್ತಾ ಇರ್ಬೇಕು ಮಕ್ಳಿಗೋಸ್ಕರ, ಮತ್ತೆ ಅವ್ರನ್ನ ಒಂದ್ ಕೈ ಎರಡು ಕೈ ಮಾಡ್ಬೇಕಲ್ಲ ಅನ್ನೋದಕ್ಕೋಸ್ಕರ ದುಡಿದೇನೆ ಇದ್ರ ಮೇಲೆ ಲಕ್ಷ್ಯ ಇಲ್ಲ. ಅಲ್ಲೆಲ್ಲ ಕೆಲಸ ಮೇಲೆ ಲಕ್ಷ್ಯ. ರಾತ್ರಿ ಬಂದ್ಗಡೆ ಇದೆಲ್ಲ ಬಂಧನ ಆಗೋದು. ತೋರಿಸ್ತಾ ಇದ್ದೆ, ಹೋಗ್ತಿದ್ದೆ, ತೋರ್ಸ್ಕೊಂತಿದ್ದೆ, ಬರ್ತಿದ್ದೆ. ಮತ್ತಿನ್ನೇನು ಹಂಗೆ ಗುಳಿಗೆ ನುಂಗಿಂದ ಕಡಿಮೆ ಆಗೋದು. ಅಷ್ಟೆಲ್ಲ ಪ್ರಾಬ್ಲಮ್ ಇತ್ತು. ತೋರಿಸ್ಕೊಳೋದು ಇನ್ನೇನು ಮುಗ್ದೆ ಹೋಯ್ತು. ಎಲ್ಲ ಮಕ್ಳು ಮದುವೆನೂ ಮಾಡಿದೆ, ಮುಂದಿನೂ ಮಾಡಿದೆ, ಮೊಮ್ಮಕ್ಕಳು ಕಂಡೆ. ಇನ್ನೇನು ಭಾಳ ಸುಸ್ತ, ಭಾಳ ಏರುಪೇರು ಆಗ್ಬಿಡ್ತು ನನ್ನ ಆರೋಗ್ಯ. ಮುಗ್ದೋಯ್ತು ಬಿಡೋ ಮದಾಗಿ ನಾನು ತುಂಬ ಬಲಹೀನಳಾದಿ. ಹೊಟ್ಟೆಲ್ಲ ಬಂಧನ ಆಗ್ತಿತ್ತು. ಗೆಜ್ಜೆಗ ಬಂಧನ ಅಂದ್ರೆ ಬಂಧನ, ಈ ಸೊಂಟ ಬಂಧನ. ನನಗೆ ಕಿಡ್ನಿ ಗುಳಿಗೆ ನುಂಗಿ ನಿದ್ದೆ ಮಾತ್ರೆನೂ ಕೊಡೋರು. ಶಿವಮೊಗ್ಗದಾಗ ತೋರ್ಸ್ಕೊಂಬಂದ್ರು. ಅಲ್ಲಿ ನರ ಬಾಡಿನೇ ಕ್ಯಾನಿಂಗ್ ಮಾಡಿದ್ರು. ಕ್ಯಾನಿಂಗ್ ಮಾಡಿ ನರ ವೀಕ್ನೆಸ್ ಅಂತಂದ್ರೆ ನರ ವೀಕ್ನೆಸ್ಸಿಗೆ ನಿದ್ದೆ ಮಾತ್ರೆ ನರದ ಗುಳಿಗೆ ಕೊಟ್ಟರು. ಅವನ್ನೆಲ್ಲ ನುಂಗ್ತಿದ್ದೆ. ಆ ಗುಳಿಗೆ ನುಂಗ್ತಿದ್ದೆ. ಕಾಲುರಿನೂ ಭಯಂಕರ ಇತ್ತಮ್ಮ. ಕಾಲುರಿನೂ ಇತ್ತು, ನೋವು ಇತ್ತು. ಆ ಬಳಿಕ ಅಲ್ಲಿದ್ದ ಗುಳಿಗೆ ತಗೊಂಡ್ಬಂದ ಬಳಿಕ ಕಾಲುರಿ ಕಡಿಮೆ ಆಯಿತು. ನಿದ್ದೆ ಮಾತ್ರೆ ಕೂಡ ನಿದ್ದೆ ಸುಮ್ಮನೆ ಮಗುನ ಈ ಗುಳಿಗೆ ಹಾಸಿಗೆ ಮೇಲೆ ಕುತ್ಕೊಂಡ ಗುಳಿಗೆ ನುಂಗೋಕೆ ಹಂಗೆ ಮಗ್ಳಿಡ್ಬೇಕು. ಮುಂಜಾನೆ ಬೆಳಕಾದ್ರೂ 7 ಗಂಟೆ ಆದ್ರೂ ಮನೆದೆ, 8 ಗಂಟೆ ಆದ್ರೂ ಮನ್ಕದೆ. ಮತ್ತೆ ಊಟ ಮಾಡೋದು ಮನಗೋದು. ಇನ್ನೂ ಅಷ್ಟು ನನಗೆ ಕೆಲಸನೂ ಬಿಟ್ಟಂಗಾಯಿತು. ಇನ್ನೇ ಬ್ಯಾತ್ಗೆ ಹೋಗ್ಬೇಡ ಮತ್ತೆ ಬಿಡಿಸ್ಬಿಟ್ರೆ ಮಕ್ಕಳು. ಸ್ವಲ್ಪ ಕೆಲಸ ಮಾಡಿದ್ರೆ ಎಲ್ಲರೂ ಸ್ವಲ್ಪ ನಾನು ಬಾಡಿ ವರ್ಕ್ ಮಾಡ್ತೀನಿ ಅಂತಂದ್ರೆ ಬಿಡಲಿಲ್ಲ ಮಕ್ಕಳು. ತುಂಬ ನಾನು ಬಲಹೀನಳಾಗಿಬಿಟ್ಟೆ, ತುಂಬ ಸುಸ್ತು ಆಗಿದೆ. ಇನ್ನೇನು ಮುಗೀತು ನಮ್ಮದು ನೆಲ ಕಟ್ಟೋ ಪರಿಸ್ಥಿತಿ ಅಂತ ಬರುತ್ತೆ. ಸರಾಕೇರಿಗೆ ಬಂದು ಎಷ್ಟು ಗುಣ? ಸರಾಕೇರಿಗೆ ಬಂದಾದ ಬಳಕಮ್ಮ ನಂದು ಇದು ಎಲ್ಲ ಎದಿ ಕಡೆಗಿಲ್ಲ, ಗಡ್ಡಿ ನೋವಮ್ಮ. ಮುಟ್ಟುಕೊಡಿಸ್ತಿದ್ದಿಲ್ಲ. ಈ ನೋವು, ಈ ಭಾಗದ ನೋವು ರೂಪಾಯಿದಾಗ 80% ನೋವು. ಎಷ್ಟು ದಿವಸ ಗುಣ ಆಯ್ತು ನಿಮಗೆ? ಎಷ್ಟು ದಿವಸ ಅಂತ ಒಂದು 2 ತಿಂಗಳು ಮೇಲ್ಪಟ್ಟು 1 ತಿಂಗಳು ತಂಗಂತೆ. ಆದ್ರೆ ಸ್ವಲ್ಪ ಆಗ್ತಾನೆ ಇರೋದು. ನನ್ನ ಬಾಡಿ ಈಗ 20 ವರ್ಷದ ದಿವಸ ನನ್ನ ಬಾಡಿ ಕೆಟ್ಟಾಗೈತಿ. ಮಾತ್ರೆಗಳೆಲ್ಲ ತಗೊಂಡಿದ್ದೇನೆ. ಈಗ ಮತ್ತೆ ನನಗೆ ಒಂದಷ್ಟರಿಗೆ ಅದು ಹೆಂಗೆ ಪಡಕೈತೆ ಅಂತ ನನ್ನ ಆಲೋಚನೆಗೆ ನಾನೇ ಇದು ಮಾಡ್ಕೊಂಡು ನಾನು ಇದು ಮಾಡ್ತಿದ್ದೆ. ಇತ್ತೆ ಬಾರಮ್ಮ ಮಾಡ್ತಿದ್ದೆ. ಹಾಗಾದ್ರೂ ನನಗೆ 1.5 ತಿಂಗಳ ಮೇಲೆ ಹಂಗೆ ರಿಸಲ್ಟ್ ಸಿಗ್ತಾ ಹೋಯ್ತು. ಇವಾಗಲ್ಲಿ ಸ್ವಲ್ಪ ಜನ ಬರ್ತಿರ್ತಾರಲ್ವಾ, ಅವರು ಹತ್ತಿರ ಬಂದು 20 ದಿನ ಬಂದು ಗುಣ ಆಗಿಲ್ಲ ಅಂತ ಬಿಟ್ಬಿಡ್ತಾರೆ. ಅವ್ರಿಗೆಲ್ಲ ಏನು ಹೇಳ್ತೀರಾ? ಹತ್ತಿರ ಬಂದು 10 ದಿವಸ ಬಂದು 20 ದಿವಸ ಬಂದು ಗುಣ ಆಗಿಲ್ಲ ಅಂದ್ರೆ ಬಿಡಂಗಿಲ್ಲಮ್ಮ. ನಮ್ಮ ಬಾಡಿ ಎಷ್ಟು ದಿವಸದ ಕೆಟ್ಟೈತಿ ಅಂತಂದು ಅದ್ರ ಮೇಲೆ ನಾವು ಡಿಪೆಂಡ್ ಆಗಿರ್ಬೇಕು. ನಮ್ಮ ಬಾಡಿ ಹೆಂಗಿದೆಯಾ, ನಮ್ಗೆ ಎಷ್ಟು ದಿವಸ ನೋವು ಇತ್ತು, ನಮ್ಗೆ ಎಷ್ಟು ದಿವಸ ಇದನ್ನ ನೋವು ಅನುಭವಿಸ್ತಿದ್ದೇವೆ, ಇದು ಎಲ್ಲ ಸ್ವಲ್ಪ ಕಡಿಮೆ ಆಗ್ಬೇಕಂದ್ರೆ ನಮ್ಗೆ ಸ್ವಲ್ಪ ಟೈಮ್ ತಗೋಬೇಕಂತ ಅವ್ರ ತಲೆಯಲ್ಲಿ ಬರಬೇಕು. ಹಂಗಾದ್ರೆ ತಲೆಯಲ್ಲಿ ಬಂದು ಮನಸ್ಸು ಪೂರ್ವಕವಾಗಿ ಬರ್ಬೇಕಮ್ಮ. ದೇವರು ಈ ನಿಮ್ಮ ಮುಖಾಂತರ ಮಾತನಾಡ್ತಾನೆ ದೇವರು. ಏನೋ ಆ ಮ್ಯಾಟ ಹತ್ತಬೇಕಾದ್ರೆ ದೇವ್ರಿಗೆ ನಮಸ್ಕಾರ ಮಾಡಿ ಹತ್ತಿರ ಇಂಥ ಒಂದು ಅವಕಾಶ ದೇವ್ರು ಕೊಟ್ಟಿದ್ದಾನೆ ಅಂತ ಹಂಗೆ ಏನು ಮಾಡಬೇಡ ಅಂತ. ನಾವು 1 ರೂಪಾಯಿ ಖರ್ಚಿಲ್ದಂಗೆ ಅಲ್ಲಿಗೆ ಬರ್ತದೇವೆ ಅಂದರೆ ನಮಗೆ ಎಷ್ಟು ನಾವು ಕೃತಜ್ಞತೆ ಹೇಳಬೇಕು. ಈ ಕೊಟ್ಟಂತ ದೇವರಿಗೆ ಎಷ್ಟು ಸಾಷ್ಟಾಂಗ ನಮಸ್ಕಾರಗಳು ಹೇಳ್ಬೇಕು ನಾವು ದೇವರಿಗೆ. ನಾವು ಯಾವಾಗಲೂ ನಾನು ಈ ಮ್ಯಾಟ್ ಕೈ ಇಡಬೇಕಾದ್ರೆ ಸ್ತೋತ್ರಪ್ಪ ಏಸಪ್ಪ, ನಾನು ಏಸು ಸ್ವಾಮಿ ನಂಬಿದ್ದೇವೆ, ಏಸಪ್ಪ ಸ್ತೋತ್ರಪ್ಪ ನನಗೆ ಒಂದು ಆರೈಕೆ ಕೊಟ್ಟು ಸ್ವಾಮಿ ಎಂಬುದಾಗಿ ನಾನು ಆ ಮ್ಯಾಟ ಮೇಲೆ ಕೈ ಹತ್ತಿದ್ದಂಗೆ ನಾನು ದೇವರಿಗೆ ಕೃತಜ್ಞತೆ ಹೇಳಿ ಹಾಕ್ತೇನೆ. ಈಗ ಸ್ವಲ್ಪ ಜನ ಇದು ರಕ್ತ ಸುಡುತ್ತೆ, ಮೂಳೆ ಪುಡಿಪುಡಿ ಆಗುತ್ತೆ. ಏನಿಲ್ಲಮ್ಮ, ರಕ್ತನ ಸುಡಲ್ಲ, ಮೂಳೆನೂ ಪುಡಿಪುಡಿ ಆಗೋದಿಲ್ಲ. ನಮ್ಮ ಬಾಡಿ ಒಳಗಿರ್ತಕ್ಕಂಥ ಕೆಟ್ಟ ವಂಶ ರಕ್ತ ಅದೆಲ್ಲ ಸುಟ್ಟು ಹೋಗ್ತೈತಿ. ಕೆಟ್ಟ ರಕ್ತ ಸುಟ್ಟು ಹೋಗ್ತೈತಿ. ನಮಗೆ ಹೊಸ ರಕ್ತನ ಚಲಾವಣೆ ಮಾಡೋಕ್ಕೆ ಇಂಪ್ರೂವ್ ಮಾಡ್ತೈತಿ. ನನಗೆ ಸ್ವಲ್ಪ ಕೂದಲಿದ್ರು ಇದು ಆವಾಗ ಸ್ವಲ್ಪ ಇದಾಯ್ತು. ತೆಲಿಗೆ ತಗೋಬೇಕಾಯ್ತಲ್ಲ ಮತ್ತೆ ಯಾಕೆ ನಾನು ಅದಕ್ಕೆಲ್ಲ ತಗೋಬೇಕಾದ್ರೆ ತಗೊಂಡಾಗ ಸ್ವಲ್ಪ ಇದಾಯ್ತು. ಹೋಗ್ಲಿ ಬಿಡೋ ಅಂತ ಅಂದೆ. ಮತ್ತೀಗ ಬೆಳೀತಾನೆ ಅದೇ ಬೆಳೀತಾ ಇದೆ. ಮೆಡಿಸಿನ್ ತಗೊಂಡಿದ್ರಲ್ಲ ಅದೆಲ್ಲ ಒಳ್ಳೆ ಕೂದಲು ಬೆಳೀತಾ ಇದೆ. ಕೂದಲು ಬೆಳೀತಾ ಇದಾವೆ. ಇನ್ನು
ನನಗೆಲ್ಲ ಆರೋಗ್ಯ, ನನಗೆ ಬ್ಲಡ್ ಹೊಸದಾಗಿ ನನಗೆ ಅಭಿವೃದ್ಧಿ ಆಗ್ತದೆ. ಎಲ್ಬಿಗೆ ಇದಕ್ಕೆ ಎಲ್ಲ ರಕ್ತದ ಚಲಾವಣೆಯನ್ನು ಕೊಡ್ತದೆ. ಈ ಶಕ್ತಿ ಎಷ್ಟು ನನಗೆ ಒಬ್ಬ ಮನುಷ್ಯ ಹಿಂಗೆ ಮುಟ್ಟಿ ದುಡಿದ್ರೆ ನನಗೆ ಗ್ರಿಪ್ ಹಿಡಿಯೋಷ್ಟು ಶಕ್ತಿ ಇದ್ದಿಲ್ಲಮ್ಮ. ಒಂದು ಚಪ್ಪಲಿ ಮಡಿಗೆಬೇಕಾದ್ರೆ ಒಬ್ಬರ ಆಶ್ರಯ ಬೇಕಾಗಿತ್ತು, ಇಲ್ಲ ಗೋಡೆ ಐಟಮ್ ಬೇಕು. ಒಂದು ಚಪ್ಪಲಿ ಒಂದೊಂದು ಇಷ್ಟಿಷ್ಟು ಒಂದೊಂದು ಅರ್ಧ ಇಂಚು ನಾನು ಸರ್ಸ್ಕೊಂತ ಚಪ್ಪಲಿ ಮಡಿಗೆಬೇಕಮ್ಮ. ನನ್ನ ಪಾದದಾಗ ಏನೂ ಇಲ್ಲಮ್ಮ, ಇದ್ರ ರಕ್ತ ಏನಾಡ್ತತಿ ಏನಿಲ್ಲ ಅಂತ ನನ್ನ ಕಾಲು ನನಗೆ ಇದು ಅಂತ ಈ ಬಾಡಿ ಗೊತ್ತಿಲ್ಲ, ಅರ್ಧ ಭಾಗ ನನಗೆ. ಇವಾಗ ಪೂರ್ತಿ ಚೆನ್ನಾಗೈತಿ. ಇನ್ನು ಸ್ವಲ್ಪ ಕಾಲು ಒಂದು ಸ್ವಲ್ಪ ಇನ್ನು ಚಪ್ಪಲಿ ಅಲ್ಲೇ ಬರ್ಬೋದಾಗಿತ್ತು. ಏನಕ್ಕೆ ಮನೆಗೆ ತಗೊಂಡ್ರಿ? ಮನೆಗೆ ನನ್ನ ಮೊಮ್ಮಕ್ಕಳು ಅದರಮ್ಮ. ನನಗೆ 2 ಗಂಡು ಮಕ್ಕಳು, 2 ಗಂಡು ಮಕ್ಕಳಿಗೆ ಒಬ್ಬನಿಗೆ 2 ಒಬ್ಬನಿಗೆ 4 ಮೊಮ್ಮಕ್ಕಳು. ಅವರು ನನ್ನ ಮಕ್ಕಳು, ನನ್ನ ಸೊಸೆಯಂದ್ರು, ನನ್ನ ಮೊಮ್ಮಕ್ಕಳು ಅವರು ಬಂದು ಈ ಆರೋಗ್ಯನ ಎಲ್ಲರೂ ಅವ್ರ ಗುಣ ಇಲ್ಲ. ನಾನು ದಿವಸ ಓಡಾಡ್ದೆ ನಮ್ಮಲ್ಲಿಗೆ, ಅಲ್ಲಿಗೆ ಹೋಗ್ತೀನಿ. ಅವರು ಬಂದು ತಗೊಂಡ್ಲಿ, ಅವರಿಗೆ ಗುಣ ಆಗಲಿ, ಅವರಿಗೆ ಆಸ್ಪತ್ರೆಗೆ ಹೋಗ್ಲಿ, ನಂಗೆ ನನ್ನ ಮಕ್ಕಳು ಮೊಮ್ಮಕ್ಕಳು ಚೆನ್ನಾಗಿರ್ಲಿ ಅನ್ನೋ ಒಂದು ಆಸೆಗೋಸ್ಕರ. ಇವಾಗ ದುಡ್ಡು ಜಾಸ್ತಿ ಆಗಿಲ್ಲ, ದುಡ್ಡು ಜಾಸ್ತಿ ಕಷ್ಟ ಇದೆ. ದುಡ್ಡು ಜಾಸ್ತಿ ತಗೊಂಡಿದ್ರೆ ಸಾಲ ಮಾಡಿ ತಗೊಂಡಿದ್ದೀನಿ ಅಂತ. ನಮ್ಮ ಸಾಲ ಮಾಡಿ ತಗೊಂಡೇನಿ. ಮನೆ ಕಟ್ಟಿ ಮಕ್ಳು ಮದುವೆ ಮಾಡಿ ಸ್ವಲ್ಪ ಸಾಲ ಮಾಡಿಕೊಂತೀನಮ್ಮ. ಮಕ್ಕಳಿಗೆ 2 ಲಕ್ಷದ ಮೇಲೆ ಸಾಲ ಕೊಟ್ಬಿಡ ತೀರ್ಸಕ್ಕೆ ಅವರಿಗೆ. ಅವ್ರ ಕುಟುಂಬ ಸಾಕಬೇಕು, ಮಕ್ಕಳು ನೋಡ್ಕೋಬೇಕು, ನನಗೆ ನೋಡ್ಕೋಬೇಕು ಅಂದ್ರೆ ತುಂಬ ಪ್ರಾಬ್ಲಮ್ ಅಲ್ಲಮ್ಮ ಅವರಿಗೆ. ದೇವ್ರ ಸರಕಿಗೆ ಬಂದ್ಬೇಕಾ ನಾನು ಕುಂದಿದ್ದೆ, ದುಡ್ಡಾಡಕ್ ಆಗ್ತಿದ್ದಿಲ್ಲ. ಆಯಸ್ಸಾಗೋದು ತುಂಬ ಬಾಡಿನೂ ಭಾಳ ದಪ್ಪ ಆಗಿಬಿಟ್ಟಿದ್ದೆ ನಾನು. ಅಲ್ಲಿ ಬಂದಾದ್ಬೇಕಾ ಅಡಿಕೆ ಹರ್ಸಕ್ಕೆ ಹೋಗೋದು. ದಿವಸ ಒಂದು 200 ರೂಪಾಯಿ, 150 ರೂಪಾಯಿ, 300 ರೂಪಾಯಿ ಕೂಲಿ ತರ್ತನಮ್ಮ. ನಾನು ಅಲ್ಲಿಗೆ ಸರಕಿಗೆ ಬಂದು ಬೆಳಗ್ಗೆ ಬಂದು ನಾನು 7:15 ಬಸ್ಸಿಗೆ ಅಲ್ಲಿ ಬರ್ತೇನಮ್ಮ. 10 ಮುಕ್ಕಾಲ್ರಿಗೆ ನಾನು ಹೊರಗೆ ಬಂದೆ ಅಂದರೆ 12 ಗಂಟೆ ಒಳಗೆ ನಮ್ಮೂರಾಗ ಇರ್ತೇನಮ್ಮ. ಅಷ್ಟೊಳಗೆ ಬಂದು ನಾನು ಊಟ ಮಾಡಿ ಮತ್ತೆ ನಾನು ಅಡಿಕೆ ಹರ್ಸಕ್ಕೆ ಹೋಗ್ತೇನೆ. ಕೆಲಸ ಮಾಡ್ಕೊಂಡು ಈಗ ನನ್ನ ಮಕ್ಳಿಗೆ ನನ್ನ ಮಕ್ಳು ಕೊಡೋಕೆ ಎಲ್ಲರೂ ಸಲಕಿತ್ತು. EMI ತಗೊಳ್ರಿ ಅಂತ ನಂದು ಹೇಳಿದ್ರು. ನಮ್ಮ ಮಕ್ಳು ಕಟ್ತಾವಮ್ಮ ಅಂತ ನಂದು ಹೇಳಿದ್ರು. EMI ಮಾಡಿಸ್ಬೇಕಂತ ನಾನು ಬಂದೆಮ್ಮ. ನಾನು ಬಂದ್ರೂ EMI ಮಾಡ್ಸೋಕ್ಕೆ ಅಲ್ಲಿ ನಂದು ಪಾಸ್ಬುಕ್ಕೇನೋ ಆಂಧ್ರ ತೋರ್ಸಕ್ಕೆ ಹಚ್ಚತ್ತಂತೆ. ಹಂಗಾಗಿ ಮತ್ತೆ ಬೇಡ ಮತ್ತೆ ಇನ್ನೊಂದು ತಿಂಗಳು ಟೈಮ್ ಕೊಡ್ತೇನೆ ಮೇಡಮ್ ಅವರು, ಇನ್ನೂ 1 ತಿಂಗಳು ಟೈಮ್ ಕೊಡ್ತೇನೆ ನಿನಗೆ, ಆದಷ್ಟು ಮಟ್ಟಿಗೆ ಪ್ರಯತ್ನ ಮಾಡ್ಕೊಂಡು ತರ್ತೀರಿ ಅಂದ್ರೆ ಆಯ್ತಮ್ಮ. 1 ತಿಂಗಳು ಟೈಮ್ ಕೊಟ್ಟಿರಲ್ಲ, ಅಷ್ಟೇ ಸಾಕು ನನಗೆ, ತಂದು ಕಟ್ತಾನಮ್ಮ ಅಂತ ನಂದು ಹೇಳಿ ನಾನು ಬೇರೆ ಕಡೆಗೆ ನನ್ನ ಮಕ್ಕಳಿಗೆ ಹೇಳಿದರೆ ನನ್ನ ಮಕ್ಕಳು ಮತ್ತೆ ವರಿ ಮಾಡ್ಕೊಂತಾರಲ್ಲ, ಅವ್ರದ್ದು ಪ್ರಾಬ್ಲಮ್ ಅಜ್ಜಿ ಅಂತ ನಾನು ಅವ್ರ ಕಡೆಗೆ ನಾನು ದುಡಿಯೋಕ್ಕೆ ಶಕ್ತಿ ಕೊಡ್ತಾ ಈ ಸರಿಯಾಗಿ ಕೊಟ್ಟೆ ನನಗೆ. ಇನ್ನು ಇದಕ್ಕಿಂತ ಮೇಲಾದ ಈ ಶಕ್ತಿ ಕೊಡ್ತಾನೆ ದೇವರು. ಸ್ವಲ್ಪ ಜನ ಅಲ್ಲಿ ಬರ್ತಾರಲ್ಲ ಅಮ್ಮಂದಿರು, ಮಕ್ಕಳ ಮೇಲೆ ಡಿಪೆಂಡ್ ಆಗ್ತಾರೆ. ಮಕ್ಳು ಕೊಡಿಸ್ಲಿ, ಮಕ್ಳು ಕೇಳೋಣ ಅಂತೇಳಿ. ನೀವು ಯಾರಿಗೂ ಕಷ್ಟ ಆಗ್ಬಾರ್ದು ನೀವೇ ತಗೊಂಡ್ರಿ. ಅಲ್ಲಮ್ಮ, ಮಕ್ಕಳಿಗೆ ಏನ್ ಹೇಳ್ತೀರಾ ಅಮ್ಮಂದಿರು? ಅಲ್ಲಮ್ಮ, ಮಕ್ಕಳು ಕೊಡಿಸ್ತಾರೆ ಅಂತ ನಂದು ಮಕ್ಕಳ ಮೇಲೆ ಡಿಪೆಂಡ್ ಪೂರ್ತಿ ನೆಲ ಕಟ್ಟಿದಲ್ಲ. ನಮ್ಗೆ ಇದ್ದಷ್ಟು ನಾವು ನೋಡೋಣ, ಅಷ್ಟು ಪೂರ್ತಿ ಅದಿಗೆಟ್ಟು ಮಕ್ಕಳು ಅವ್ರು 8 ಮಕ್ಕಳು ಜೀವನ ನೋಡ್ಕೊಂಡು ನಮ್ಮನ್ನು ನೋಡ್ಬೇಕನ್ನ ದುಡ್ಡು ಕೊಡ್ಬೇಕಂತಂದ್ರೆ ಇದು ಹಳ್ಳಿಯಲ್ಲಮ್ಮ. 50,000 ಲಕ್ಷ ಹುಡ್ಸೋದು ಬಾರಿ ತುಂಬಾ ಕಷ್ಟಮ್ಮ. ಅಲ್ಲೇ ದುಡಿಮೆ ಈಗ ಊರಿಗೆ ದುಡಿಯೋದು 300 ರೂಪಾಯಿ 200 ರೂಪಾಯಿ ಕೂಲಿ ದುಡಿತಾರಮ್ಮ ಮಕ್ಕಳು. 300 ರೂಪಾಯಿ ಕೂಲಿ ಹೋಗ್ತಾರೆ ಮಕ್ಕಳು. ಅದ್ರಲ್ಲಿ ನಮಗೆ 50,000 20,000 ಇಲ್ಲಲ್ಲ. ಅವರಿಗೆ ಭಾರ. ಈಗ ನಾನು ಇವ್ರನ್ನೆಲ್ಲ ಜೋಪಾನ ಮಾಡ್ತಾ ಇದ್ದೆ. ನನಗೆ ತರೋದು ಮಾಡೋದು ಗೊತ್ತಿತ್ತು. 1,50,000 ಲಕ್ಷ ಏನು 2 ಲಕ್ಷ ಏನು ಅಂತ 10 ಎಕರೆ ಹೊಲ ಮಾಡ್ತಿದ್ವಿ. 4 ಮಕ್ಕಳು ಜೊತೆಗಿದ್ವಿ, ಮಾಡ್ತಿದ್ವಿ. ಇವಾಗ ಅವರಿಗೆ 10,000 ರೂಪಾಯಿನೇ ದೊಡ್ಡ ಆಗಿರುತ್ತೆ ಅವರಿಗೆ. ಅವ್ರ ಬ್ರೈನಿಗೆ ನಾನು ಟ್ರಾನ್ಸ್ಫರ್ ಕೊಟ್ಟಿಲ್ಲಮ್ಮ ಅವರಿಗೆ. ಎಲ್ಲ ಭಾರನೂ ನಾನೇ ಒತ್ಕೊಂಡು ಮಾಡಿದ್ದೆ. ಈಗ ನಾನು ಅದು ಹೇಳಿದೆ ಅಂದರೆ ನಮ್ಮ ಮಕ್ಳಿಗೆ ಬ್ರೈನಿಗೆ ಟ್ರಾನ್ಸ್ಫರ್ ಕೊಟ್ಟಾಗಿತ್ತಲ್ಲ, ಅವ್ರು ಎಲ್ಲಿ ಸಾಲ ಮಾಡ್ತಾರೆ ಅಂತ ನಾನು ಅವ್ರಿಗೆ ಹೇಳೋಕ್ಕಾಗಿಲ್ಲ. ನನಗೆ ದೇವ್ರು ದುಡಿಯೋಕ್ಕೆ ಶಕ್ತಿ ಕೊಟ್ಟು ದುಡ್ಡು ತೀರಿಸ್ತೀನಿ ಅನ್ನೋ ಒಂದು ಧೈರ್ಯ. ಆರೋಗ್ಯ ಚೇಂಜ್ ಆಗಿದೆ ಅಮ್ಮ. ಅಲ್ಲಿ ಸರಕಿ ಬಂದ್ಬೇಕಾ ನನಗೆ ತುಂಬಾ ಇಂಪ್ರೂವ್ ಆಗಿದ್ದೇನೆ. ಬರಬರ ಓಡಾಡ್ತದೆ. ನಾನು ಓಡಾಡೋದು ನೋಡೇ ಜನ ಆಶ್ಚರ್ಯ ಪಡ್ತಾರೆ. ಇಲ್ಲಿ ಚೆನ್ನಾಗಿ ಓಡಾಡ್ತೈತಿಯ, ಚೆನ್ನಾಗ ಮುಖ ಎಲ್ಲ ಇದಾಗೈತಿ, ಚೆನ್ನಾಗಾಗಿದೆಯಾ ಅಂತ ನಂದು ಅಂತಾರಮ್ಮ. ನಾನು ಆರಾಮಾಗಿ ಅಡ್ಡಾಡ್ತಾನೆ. ಎಲ್ಲಿಗೆ ಒಂದು ಬಸ್ ಸ್ಟ್ಯಾಂಡಿಗೆ ಬರ್ಬೇಕಂದ್ರೆ ನನ್ನ ಮಕ್ಳು ಬೈತಾರೆ ಅಂತ ತಂದಿಸ್ಬೇಕಮ್ಮ. ಮತ್ತೆ ಬಸ್ ಸ್ಟ್ಯಾಂಡಿಂದ ಇಲ್ಲಿ ಬರ್ಬೇಕಂದ್ರೆ ನನ್ನ ಮಕ್ಳು ಕರ್ಕೊಂಡ್ಬರ್ಬೇಕು. ಸರಾಕಿಯರ ಸಿಕ್ಕಿಲ್ಲ ಅಂದ್ರೆ ಹೆಂಗಿರ್ತಿದ್ರಿ? ಸರಾಕಿಯರ ಸಿಗ್ಲಿಲ್ಲ ಅಂದ್ರೆ ಇನ್ನೇನು ಮುಗ್ದೇ ಹೋಯ್ತಿದ್ದಮ್ಮ ನನ್ನ ಜೀವನ ಮುಗ್ದೇ ಹೋಯ್ತಿತ್ತು. ಇನ್ನೇನು ಕೊಳತು ಹೋಗಿರೋ ದೇವ್ರು ಬಂದು ಕರ್ಕೊಂಡು ಹೋಗ್ಲಿ ಅಂತ ನಂದು ನೀವಲ್ಲಿ ಇದನ್ನು ಕೊಡ್ತೀರಮ್ಮ. ನೀವು ದೇವ್ರ ಮಾರ್ಗದರ್ಶನ ಮನೆಯ ಅದನ್ನ ನಾವು ದೇವ್ರು ನಾನು ಎಲ್ಲೇ ಬಂದು ಕರ್ತಿದ್ದೆ, ನೀನು ಬಂದು ಹೇಳಿದ್ದೆ, ನೀನು ಬರಲಿಲ್ಲಲ್ಲ ನಾನೇನು ಮಾಡಲಿ ಅಂತ ನಂದು ದೇವ್ರು ಅವಾಗ ಹೇಳಿದರೆ ಏನು ಉಪಯೋಗ ಇಲ್ಲ. ದೇವ್ರು